ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟವನ್ನು ಮಾಡ್ತಿರುವಂತಹ ದೂರುದಾರರು ಆಗಿರುವ ಸ್ನೇಹಮಯಿ ಕೃಷ್ಣ ಅವರು ಸದ್ಯ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರದ ಗೃಹ ಸಚಿವರಿಗೆ ಪತ್ರವನ್ನು ಬರೆದಿದ್ದಾರೆ. ನನಗೆ ಹಾಗೂ ನನ್ನ ಕುಟುಂಬಕ್ಕೆ ಜೀವ ಭಯ ಇದೆ ಅಂತೇಳಿ ಅವರು ಆತಂಕವನ್ನು ತೋಡ್ಕೊಳ್ತಿದ್ದಾರೆ. ನಮ್ಮ ಜೊತೆ ಈಗ ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈವರೆಗೆ ಇಲ್ಲದಂತಹ ಭಯ ಈಗ ಯಾಕೆ ಬಂತು ಸರ್? ಸರ್, ಈಗ ಇತ್ತೀಚೆಗೆ ಒಂದು ವಿಡಿಯೋ ಬಿಡುಗಡೆ ಆಗಿದೆ. ಆ ವಿಡಿಯೋದಲ್ಲಿ ಕಾಂಗ್ರೆಸ್ ಮುಖಂಡ ಮಂಜುನಾಥನವರು ಮಾತಾಡಬೇಕಾದ್ರೆ ಅವರು ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಸಿದ್ದರಾಮಯ್ಯ ಅವರು ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ, ಆ ಸಮಯ ಅವ್ರಿಗೆ ಸುಮ್ಮನೆ ಬಿಡಲ್ಲ ಅನ್ನೋಂಥ ಬೆದರಿಕೆಗಳ ಮಾತುಗಳನ್ನು ಆಡಿದ್ದಾರೆ. ಸೊ ಇದನ್ನೆಲ್ಲ ನೋಡಿದ ನಂತರ ನಮ್ಮ ಮನೆಯವರು ಮತ್ತು ನನ್ನ ಸಂಬಂಧಿಕರು ಪ್ರತಿಯೊಬ್ಬರು ಕೂಡ ನನ್ನ ಹಿತೈಷಿಗಳು ಎಲ್ಲರೂ ಗಾಬರಿ ಆಗಿರೋಂಥದ್ದು. ಯಾಕೆಂತೇಳಿದ್ರೆ ಸಿದ್ದರಾಮಯ್ಯವರ ಬಗ್ಗೆ ಮೈಸೂರು ಜನಕ್ಕೆ ಚೆನ್ನಾಗಿ ಗೊತ್ತಿದೆ. ಅವ್ರ ಮಗ ದಿವಂಗತ ರಾಕೇಶ್ ಸಿದ್ದರಾಮಯ್ಯ ವಿರುದ್ಧ ಪ್ರಕರಣ ದಾಖಲು ಮಾಡೋ ಒಂದು ಏಕೈಕ ಕಾರಣದಿಂದ ಇನ್ಸ್ಪೆಕ್ಟರ್ ಮೋಹನ್ ಅವರಿಗೆ ಸಾಕಷ್ಟು ಕಿರುಕುಳವನ್ನು ನೀಡಿದಂಥದ್ದು ಉದಾಹರಣೆ ಇದೆ. ಹಾಗಾಗಿ ನನ್ನ ಜೀವಕ್ಕೆ ಅಥವಾ ನನ್ನ ಕುಟುಂಬದ ಜೀವನಕ್ಕೆ ನಾನು ತೊಂದರೆ ಕೊಡ್ಬೋದು ಅನ್ನೋ ಒಂದು ಆತಂಕ ಹೆಚ್ಚಾಗಿರೋಲ್ಲ. ಮತ್ತು ಈಗ ಒತ್ತಡ ಕೂಡ ಜಾಸ್ತಿ ಆಗಿರೋಲ್ಲ. ಅನಿವಾರ್ಯವಾಗಿ ಈಗ ರಕ್ಷಣೆಯನ್ನು ಕೋರುವಂಥ ಪರಿಸ್ಥಿತಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ರಕ್ಷಣೆ ಕೊಡುವಂಥ ಯಾವುದೇ ಲಕ್ಷಣ ಇಲ್ಲ. ಹಾಗಾಗಿ ಕೇಂದ್ರ ಸರ್ಕಾರದ ವತಿಯಿಂದಲೇ ರಕ್ಷಣೆ ಕೊಡಿ ಅಂತೇಳಿ ನಾನು ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಸರ್, ಈ ಹಿಂದೆ ಕೂಡ ನಗರ ಪೊಲೀಸ್ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದ್ರಿ ಸರ್, ನನಗೆ ರಕ್ಷಣೆ ಕೋರಿ ಅಂತೇಳಿ. ರಕ್ಷಣೆ ಕೊಡಲಿಲ್ಲ ಸರ್? ಇಲ್ಲ ಸರ್, ಖಂಡಿತವಾಗಿಲ್ಲ. ನಾನು 18/8/2024 ಅದು 4 ತಿಂಗಳಿಂದ ಹೆಚ್ಚಿನ ಹಿಂದೆ ನಾನು ಮನವಿ ಪತ್ರ ಕೊಟ್ಟಿದ್ರು ಕೂಡ. ಸೊ ಇವತ್ತೂ ಕೂಡ ಅದ್ರ ಬಗ್ಗೆ ಒಂದೇ ಒಂದು ಕೂಡ ಮಾತನಾಡಿಲ್ಲ. ಕನಿಷ್ಠ ಪಕ್ಷ ಒಂದು ಹಿಂಬಾರನೂ ಕೂಡ ಕೊಟ್ಟಿಲ್ಲ. ಸೊ ನಿಮಗೆ ರಕ್ಷಣೆ ಕೊಡೋಕ್ಕಾಗುತ್ತೆ ಅಥವಾ ಕೊಡೋಕ್ಕಾಗಲ್ಲ ಅನ್ನೋ ಕೊಟ್ಟಿಲ್ಲ. ಇಲ್ಲಿ ನೀವು ಗಮನಿಸಬೇಕು, ಹಾಗಾಗಿ ಪತ್ರಿಕಾಗೋಷ್ಠಿ ನಡೆಸಿ ಹಿಂದೂ ದೇವರ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ಜಾತಿಯ ಬಗ್ಗೆ, ಹಿಂದೂ ಧರ್ಮ ಭಾವನೆಗಳ ಬಗ್ಗೆ ಒಂದು ಅಶ್ಲೀಲವಾಗಿ ಕೆಟ್ಟ ಮಾತನಾಡಿ ಸಮಾಜದ ಅಶಾಂತಿ ಉಂಟು ಮಾಡುವಂಥ KS ಭಗವಾನ್ರವರಿಗೆ ಅವ್ರ ಮನೆಗೆ ಸಾಕಷ್ಟು ಭದ್ರತೆನ ನಿರಂತರವಾಗಿ ಕೊಟ್ಟಿದ್ದಾರೆ. ಆದರೆ ನಾನು ಸಾಕಷ್ಟು ಹೋರಾಟನ ಮಾಡಿ ಸ್ವತಃ ಸಿದ್ದರಾಮಯ್ಯ ಹೇಳಿದ ಪ್ರಕಾರ 60 ಕೋಟಿಗಿಂತ ಹೆಚ್ಚಿನ ಬೆಲೆ ಬಾಳುವಂಥ ನಿವೇಶನವನ್ನು ಮೈಸೂರು ನಗರ ಪ್ರಾಧಿಕಾರಕ್ಕೆ ಕೊಡಿಸಿವಿ. ಇಂಥ ಹೋರಾಟ ಮಾಡುವ ನನಗೆ ರಕ್ಷಣೆ ಕೊಡೋದಕ್ಕೆ ಪೊಲೀಸರು ಹಿಂದೆ ಬಂದು ನೋಡ್ತಾರೆ. ಅಂದರೆ ಈ ಪೊಲೀಸರು ಮೈಸೂರಿನ ಪೊಲೀಸರ ವರ್ತನೆ ಹೇಗಿದೆ ಅಂತಂದರೆ, ಸಾಮಾಜಿಕ ಹೋರಾಟಗಾರರಿಗೆ ನಾವು ರಕ್ಷಣೆ ಕೊಡಲ್ಲ, ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವಂಥವ್ರಿಗೆ ರಕ್ಷಣೆ ಕೊಡ್ತೀವಿ ಅನ್ನೋದು ಸ್ಪಷ್ಟ ಗೊತ್ತಾಗಿದೆ. ಹಾಗಾಗಿ ನಮಗೆ ರಾಜ್ಯ ಸರ್ಕಾರ ನಂಬಿಕೆ ಇಲ್ಲದ್ರಿಂದ ನಮಗೆ ರಕ್ಷಣೆ ಕೊಡಿ ಅಂತೇಳಿ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋ ಅನಿವಾರ್ಯ. ಯಾರ್ಯಾರಿಗೆ ಪತ್ರ ಬರೆದಿದ್ದೀರಿ ಸರ್? ಏನಂತ ಪತ್ರ ಬರೆದಿದ್ದೀರಿ ಸರ್? ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಮಾನ್ಯ ಕೇಂದ್ರ ಗೃಹ ಸಚಿವರಿಗೆ ಮನವಿ ಮಾಡ್ಕೊಂಡಿದ್ವಿ. ಎಲ್ಲ ವಿಚಾರ ತಿಳಿದಿದ್ದಾರೆ. ನಾನು ಮನವಿ ಪತ್ರ ಕೊಟ್ಟಿದ್ದೀನಿ. ನಾನು ಅದ್ರ ಜೊತೆಗೆ BJP ರಾಜ್ಯಾಧ್ಯಕ್ಷರು ಕೂಡ ಕೊಟ್ಟಿದ್ದಾರೆ. ಹಲವಾರು ಸಂಘ ಸಂಸ್ಥೆರು ಕೂಡ ಮನವಿಯನ್ನು ಪತ್ರ ಕೊಟ್ಟು ನನಗೆ ಮತ್ತು ನನ್ನ ಕುಟುಂಬಕ್ಕೆ ರಕ್ಷಣೆ ಕೊಡಿ ಅಂತೇಳಿ ಮನವಿ ಮಾಡ್ಕೊಂಡ್ರು ಕೂಡ ಇದುವರೆಗೂ ಅದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ತಗೊಳ್ಳದೆ ರಕ್ಷಣೆ ಕೊಡುವಂಥ ಯಾವುದೇ ಕೆಲಸವನ್ನು ಮಾಡದೇ ಇರೋದ್ರಿಂದ ನಮಗೆ ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಅಕಸ್ಮಾತ್ ಅವ್ರು ರಕ್ಷಣೆ ಕೊಟ್ಟರು ಕೂಡ ನಮಗೆ ಬೇರೆ ರೀತಿ ತೊಂದರೆ ಆಗೋ ಸಾಧ್ಯತೆ ಇರೋದ್ರಿಂದ ಕೇಂದ್ರ ಸರ್ಕಾರ ವ್ಯಾಪ್ತಿ ಒಳಪಟ್ಟಂಥ ಸಂಸ್ಥೆಯಿಂದ ನಮಗೆ ರಕ್ಷಣೆ ಕೊಡಿ ಅಂತೇಳಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ವಿ. ಇದಿಷ್ಟು ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.